ಇನ್ನು ಮುಂದೆ ಬರ್ತಕ್ಕಂಥ ಎಂಟನೇ ಕ್ಲಾಸಿಂದ ಹಿಡಿದು ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀಟ್ ಕೋಚಿಂಗ್ ಕ್ಲಾಸು, CET ಕೋಚಿಂಗ್ ಕ್ಲಾಸು, ಕಂಪ್ಯೂಟರ್ ಕ್ಲಾಸಸ್ಸು, ಅದ್ರ ಜೊತೆಗೆ ಹ್ಯೂಮನ್ ಡೆವಲಪ್ಮೆಂಟ್ ಇದು ಮಾನವ ವಿಕಾಸದ ಬಗ್ಗೆ ವಾರಕ್ಕೆ 2 ದಿವಸ ನಮ್ಮ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡೋದು. ಯಾವ ಥರ ಬೆಳಿಬೇಕು, ತಂದೆ ತಾಯಿ ಅಂದ್ರೇನು, ನಾವು ಈ ಸಮಾಜದಲ್ಲಿ ಹೆಂಗೆ ಬೆಳಿಬೇಕು, ಹೆಂಗೆ ಓದಬೇಕು, ಓದಿದ್ರೆ ಏನು ಉಪಯೋಗ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ನೀಡೋದು. ಆಮೇಲಿಂದ ವಾರಕ್ಕೆ 2 ದಿವಸ ಯೋಗ ಕ್ಲಾಸ್ ಮಾಡಬೇಕು ಅಂತಿದ್ದೀವಿ. ಪ್ರತಿಯೊಬ್ಬರು ಅದರಲ್ಲಿ ಮುದುಕರು ಬರ್ಬೋದು, ಪ್ರಾಯದವರು ಬರ್ಬೋದು, ಹುಡುಗರು ಬರ್ಬೋದು. ಯೋಗ ಗುರುಗಳನ್ನ ಕರೆಸಿ ಇಲ್ಲಿ ಯೋಗ ಕ್ಲಾಸ್ ಮಾಡಬೇಕು ಅನ್ನೋ ಒಂದು ವಿಷನ್, ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ನಾವೆಲ್ಲ ಸೇರಿ ಎಲ್ಲರೂ ಸೇರಿ ಇದರಲ್ಲಿ ಮತ್ತೆ ಯಾವುದೇ ಆಗಲಿ ರಾಜಕೀಯ ಉದ್ದೇಶಗಳಲ್ಲಿ ವೈಯಕ್ತಿಕ ಆದಾಯಗಳಾಗಿ ಏನೂ ಇಲ್ಲ. ಕೇವಲ ನಮ್ಮ ಜನಾಂಗದ ಉದ್ಧಾರಕ್ಕೋಸ್ಕರ, ನಮ್ಮ ಜನಾಂಗದ ಪೀಳಿಗೆ ಉದ್ಧಾರ ಆಗಲಿ ಅಂತೇಳಿ ಇವಾಗ ಮಾದನಹಳ್ಳಿಯಲ್ಲಿ ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕೆ ಸಿದ್ಧತೆ, ಭೂದಾನಿಗಳಿಗೆ ಸನ್ಮಾನ. ವಿದ್ಯಾರ್ಥಿ ನಿಲಯಕ್ಕೆ ಮಾತ್ರ ನಿವೇಶನ ಮೀಸಲು, ವಾಲ್ಮೀಕಿ ಮುಖಂಡರ ಸ್ಪಷ್ಟನೆ. ಶಿಕ್ಷಣಕ್ಕಾಗಿ ಒಂದಾದ ವಾಲ್ಮೀಕಿ ಕುಲಬಾಂಧವರು ಮಾದನಹಳ್ಳಿಯಲ್ಲಿ ಸಂಭ್ರಮದ ಸನ್ಮಾನ. ನಿಮ್ಮ ಮೊಟ್ಟ ಮೊದಲ ಬಾರಿಗೆ ಈ ಕಟ್ಟಡಕ್ಕೆ ದಾನ ನೀಡಿದ ಸತ್ತಪ್ಪನವರ ಕುಟುಂಬಕ್ಕೆ ನಾವೆಲ್ಲರೂ ಸೇರಿ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರ ಆಶೀರ್ವಾದ ಬೇಕು ನಮಗೆ. ನಾವು ಇವತ್ತು ಮಾಡ್ತಾ ಇರೋ ಕೆಲಸ ಯಾರಪ್ಪಂದು ಅಲ್ಲ, ಯಾರಪ್ಪ ಅವ್ರು ಭಿಕ್ಷೆ ಕೊಟ್ಟಿದ್ದಾರೆ, ಅವ್ರ ಜಾಗದಲ್ಲಿ ನಾವು ಏನಾದರೂ ಮಾಡಿ ತೋರಿಸ್ಬೇಕು. ಅದು ಮಾದನಹಳ್ಳಿಯಿಂದನೇ ಆಗ್ಬೇಕು. ಇದರ ಯಾವುದೇ ವ್ಯಕ್ತಿ ಇಲ್ಲ, ಯಾವುದರಲ್ಲೂ ದುರುದ್ದೇಶ ಇಲ್ಲ. ಅದಕ್ಕೆ ಈ ಸಂಘಕ್ಕೆ ನಮ್ಮಿಂದ ಏನಾದರೂ ಸಹಾಯ ಬೇಕಾದ್ರೆ ನಾನು ಮೊದಲು ಕೊಡ್ತೀನಿ. 5 ರೂಪಾಯಿ ಕೊಟ್ಟರು ತಗೊಂತೀವಿ, 10 ರೂಪಾಯಿ ಕೊಟ್ಟರು ತಗೊಂತೀವಿ. ಈ ಮಾದನಹಳ್ಳಿ ಏನು ಅಂತ ಇಡೀ ತಾಲೂಕಿಗೆ ಗೊತ್ತಾಗ್ಬೇಕು, ಇಡೀ ರಾಜ್ಯಕ್ಕೆ ಗೊತ್ತಾಗ್ಬೇಕು. ಇದು ಮಾದನಹಳ್ಳಿ ಪವರ್ ಏನು ಅಂತ ತೋರಿಸ್ಬೇಕು. ಇದು ಯಾವುದೇ ವ್ಯಕ್ತಿ ಇಲ್ಲ, ಶಕ್ತಿ ಇನ್ನಲ್ಲ, ಮಾದನಹಳ್ಳಿ ಶಕ್ತಿ ಅಂತ ತೋರಿಸ್ಲೇಬೇಕು. ನಾವು ಏನು ಅಂತ ತೋರಿಸ್ತಾ ಇದ್ರೆ ನಾವು ಈ ಮಾದನಹಳ್ಳಿಯಲ್ಲಿ ನಾಯಕರಾಗ್ಬಿಟ್ಟು ನಮಗೆ ಪ್ರಯೋಜನ ಇಲ್ಲ. ಇದು ಯಾವುದೇ ಜಾತಿ ಬಗ್ಗೆ ನಮಗೆ ದ್ವೇಷ ಇಲ್ಲ, ವ್ಯಕ್ತಿ ಬಗ್ಗೆ ದ್ವೇಷ ಇಲ್ಲ. ಇದು ನಮ್ಮ ಹಠ, ರೋಷ. ಇದು ನಮ್ಮ ಮಾದನಹಳ್ಳಿಯಲ್ಲಿರೋ ಒಂದು ಬಿಲ್ಡಿಂಗ್ನ ನಾವು 47 ವರ್ಷದಿಂದ ಅವರು ಕೊಟ್ಟಿರೋ ಭಿಕ್ಷೆನ ಅದನ್ನ ನಾವು ಮುಂದುವರ್ಸ್ಕೊಳಕ್ ಆಗಿಲ್ಲ ಅಂದ್ರೆ ನಾವು ಏನಕ್ಕೆ ಇರ್ಬೇಕು ಈ ಮಾದನಹಳ್ಳಿಯಲ್ಲಿ? ಏನಕ್ಕೆ ಇರ್ಬೇಕು ಈ ಮಾದನಹಳ್ಳಿಯಲ್ಲಿ? 5 ರೂಪಾಯಿ ಕೊಡ್ರಿ, ತಗೊಂಡು ಒಂದು ರೂಮ್ ಕಟ್ಸೋಣ, ವಿದ್ಯಾರ್ಥಿಗಳಿರ್ಲಿ, ಏನೇ ಕಾರ್ಯಕ್ರಮ ಮಾಡ್ರಿ, ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ನಾವು ಮಾಡೋಣ, ಮುಂದೆನೂ ಮಾಡೋಣ. ದಯವಿಟ್ಟು ನಾನೇನಾದ್ರು ಕೋಪವಾಗಿ ಮಾತಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಆವೇಶ ಇದು. ನನ್ನಿಂದ ಆಗ್ತದೆ, ಇನ್ನೊಬ್ಬರಿಂದ ಆಗ್ತದೆ, ಅವರಿಂದ ಇಲ್ಲ, ಇವರಿಂದ ಇಲ್ಲ ಅಂತಲ್ಲ. ಎಲ್ರೂ ಒಗ್ಗಟ್ಟು ಇದೇ ಮಾದನಹಳ್ಳಿ, ಹನುಮಂತನಗರ, ಗೌರಿಬಿದನೂರು ಟೌನ್ ಅಲ್ಲಿ ನಮ್ಮವ್ರು ಯಾರ್ಯಾರು ಇದ್ದಾರೆ ಎಲ್ರಿಗೂ ಒಗ್ಗಟ್ಟು ಮಾಡಿ ಈ ಗೌರಿಬಿದನೂರಲ್ಲಿರೋ ನಿವೇಶನನ ಒಂದು ಹಂತಕ್ಕೆ ತರಬೇಕು. ಈ ಜನರೇಷನ್ಗೆ ನಮಗ್ ಗೊತ್ತಿದೆ, ಮುಂದಿನ ಜನಾಂಗಕ್ಕೆ ಇದು ಯಾರ್ದು ಅಂತ ಕೇಳಿದ್ರೆ ಯಾವ ಹುಡುಗ, ಯಾವ ವಯಸ್ಸು, ಇವರು ಹೇಳಕ್ ಬರೋದಿಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಯಾವ್ದು ರಾಜಕೀಯ ಇಲ್ಲ, ಯಾವುದೇ ವ್ಯಕ್ತಿ ಬಗ್ಗೆ ಇಲ್ಲ. ಇದು ನಮ್ಮದು, ನಮ್ಮ ಆಸ್ತಿ, ನಾವು ಕಾಪಾಡಬೇಕು. ಮಾದನಹಳ್ಳಿಯಲ್ಲಿ ವಾಲ್ಮೀಕಿ ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕೆ ಚಾಲನೆ, ಭೂದಾನಿಗಳಿಗೆ ಸನ್ಮಾನ. ಸ್ಥಳ ಗೌರಿಬಿದನೂರು, ಮಾದನಹಳ್ಳಿ. ವರದಿ RRS ನ್ಯೂಸ್ ಪ್ರತಿನಿಧಿ. ಸುದ್ದಿ ವಿವರ. ಗೌರಿಬಿದನೂರು ನಗರದ ಮಾದನಹಳ್ಳಿಯಲ್ಲಿ ವಾಲ್ಮೀಕಿ ಜನಾಂಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿದ್ಯಾರ್ಥಿ ನಿಲಯ, ಹಾಸ್ಟೆಲ್ ನಿರ್ಮಿಸಲು ನಾಯಕ ಕುಲಬಾಂಧವರು ಮುಂದಾಗಿದ್ದಾರೆ. ಈ ನಿಮಿತ್ತ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಮುದಾಯದ ಏಳಿಗೆಗಾಗಿ ಅಮೂಲ್ಯವಾದ ಭೂಮಿಯನ್ನು ದಾನವಾಗಿ ನೀಡಿದ ಕುಲಬಾಂಧವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಮುಖಂಡರ ಹೇಳಿಕೆ. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಮುಖಂಡರಾದ ಶಾಂತಕುಮಾರ್ ಟಿವಿ, ನಿವೃತ್ತ ಪೊಲೀಸ್ ಕಾನ್ಸ್ಟೇಬಲ್ ನರಸಿಂಹಪ್ಪ, ಗೋವಿಂದಪ್ಪ ಹಾಗೂ ಪ್ರಾಂಶುಪಾಲರಾದ ರವೀಂದ್ರ ಅವರು ಮಾತನಾಡಿ, ಈ ನಿವೇಶನವು ಕೇವಲ ವಿದ್ಯಾರ್ಥಿ ನಿಲಯಕ್ಕೆ ಮಾತ್ರ ಸೀಮಿತವಾಗಿದೆ. ಇಲ್ಲಿ ಶೈಕ್ಷಣಿಕ ಉದ್ದೇಶ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ಅವಕಾಶವಿಲ್ಲ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ನನ್ನ ವಂದನೆಗಳು. ಅತಿ ಕಡಿಮೆ ಸಮಯ ಸ್ಪಷ್ಟಪಡಿಸಿದರು. ಉಪಸ್ಥಿತರಿದ್ದವರು ಈ ಸಂದರ್ಭದಲ್ಲಿ ಮುಖಂಡರಾದ ಗೋವಿಂದಪ್ಪ, ಸೋಮಣ್ಣ, ಶಾಂತಕುಮಾರ್, ನರಸಿಂಹಪ್ಪ, ಶ್ರೀರಾಮಪ್ಪ ಹಾಗೂ ಮಾದನಹಳ್ಳಿ ಮತ್ತು ಹನುಮಂತನಗರದ ಸಮಸ್ತ ವಾಲ್ಮೀಕಿ ಕುಲಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಇಂಥ ಮುಖ್ಯ ರಸ್ತೆಯಲ್ಲಿ ಇಷ್ಟೊಂದು ಜಾಗ ಯಾರಿಗೂ ಯಾವ ಜನಾಂಗಕ್ಕೂ ಇಲ್ಲ.
ನಮ್ಮ ಜನಾಂಗಕ್ಕಿದೆ. ಇನ್ನು ಇಷ್ಟು ವರ್ಷ ನಾವು ಉಪಯೋಗ ಮಾಡ್ಕೊಂಡಿಲ್ಲ, ಅದು ನಮ್ಮ ದುರಾದೃಷ್ಟ ಅಂತ ಹೇಳ್ಕೋಬೇಕು. ಇನ್ನು ಮುಂದೆ ಆದರೂ ಇದನ್ನ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ, ಒಳ್ಳೆಯ ಸಂಘದ ಅಭಿವೃದ್ಧಿಗಾಗಿ ಬಳಸ್ಕೋಬೇಕು ಅಂತ ಎಲ್ಲ ಜನಾಂಗಕ್ಕೂ, ಎಲ್ಲ ನಮ್ಮ ನಾಯಕರಿಗೂ ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ದೊಡ್ಡ ದೊಡ್ಡವರೆಲ್ಲ ಬಂದು ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ. ಎಲ್ರಿಗೂ ನನ್ನ ಧನ್ಯವಾದಗಳು. ಈ ಒಂದು ಜಾಗದಲ್ಲಿ ದಯವಿಟ್ಟು ಉಪಯೋಗವಾಗುವಂತಹ, ನಮ್ಮ ಜನಾಂಗಕ್ಕೆ ಉಪಯೋಗವಾಗುವಂತಹ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ನಿವೇಶನ ಮಾಡಬೇಕು ಅಂತ ಕೋರ್ಕೊತಾ ಇದ್ದೀನಿ. ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ. ನಮ್ಮ ಜನಾಂಗದಲ್ಲಿ ಅತಿ ಹೆಚ್ಚಿನ ಒಂದು ಆರ್ಥಿಕವಾಗಿ ಬೆಳೆದಿರೋರು ಇದ್ದಾರೆ. ಅವರೆಲ್ಲ ಒಂದು ಕೈ ಹಾಕಿದ್ರೆ ಇದೇನು ದೊಡ್ಡ ಕೆಲಸ ಏನಲ್ಲ.